ಏನು ಅವರಿಂದ ಏನು ಉಪಯೋಗ ಆಗಲಿಲ್ಲಲ್ರಿ ಯಾರಿಗೂ. ಏನು ಬಗೆಗಳು ಕೊಟ್ರೆ ಏನು ಬಂತ್ರಿ, ಇವ್ರು ನಮಗೆ ಕೊಡ್ತಾರ, ಗಂಡು ಮಕ್ಕಳಿಗೆಲ್ಲ ಫ್ರೀ ಜಾಸ್ತಿನೇ ಮಾಡಿದಾರಲ್ಲ ಎಲ್ಲ. ಏನಿಲ್ಲ, 5 ಭಾಗ್ಯ ಕೊಟ್ಟರೆ 5 ಭಾಗ್ಯದಿಂದ ಇಂಪ್ರೂವ್ಮೆಂಟ್ ಏನೈತೆ? ಯಾವುದೇ ಥರನಾದ ಇಂಪ್ರೂವ್ಮೆಂಟ್ ಇಲ್ಲ, ಏನಿಲ್ಲ. ಇದು ಭ್ರಷ್ಟ ಸರ್ಕಾರ. ನಮ್ಮನ್ನ ನಿದ್ದೆ ಮಾಡಿಸುವಂಥ ಸರ್ಕಾರ ನಮಗೆ ದಯವಿಟ್ಟು ಬೇಡವೇ ಬೇಡ. ಅದು ಯಾರೇ ಆಗಿರಲಿ ಬೇಡ. ಸುಮ್ಮನೆ ಬಾಯಿಗೆ ಎಲ್ಲರೂ ಹೇಳೋದೆ, ಬಟ್ ಅವರಾದ್ರೂ ಅಷ್ಟಾದರೂ ಮಾಡ್ತಾ ಇದ್ದಾರೆ ಅವರು. ಫ್ರೀ ಅಂತ ಎಷ್ಟು ಅಂತ ಕೊಡ್ತಾರೆ, ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಫ್ರೀ ಕೊಡ್ಬೇಕಾ? 2029ಕ್ಕೆ ಪ್ರಧಾನಿ ಹುದ್ದೆ ಯಾರು ಅಲಂಕರಿಸಬೇಕು ಅನ್ನುವಂಥದ್ದು ಈಗ ದೊಡ್ಡ ಚರ್ಚೆ ಇದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರು ಏನು ಹೇಳ್ತಾರೆ, ಸೂಕ್ತವಾದ ಅಭ್ಯರ್ಥಿ ಯಾರು, ನಮ್ಮ ಭಾರತವನ್ನು ಒಂದು ಬಲಿಷ್ಠವಾಗಿ ಮುನ್ನಡೆಸುವಂತಹ ತಾಕತ್ತಿರುವಂತಹ ಮುಂದೆ PM ಯಾರಾಗಬೇಕು ಅನ್ನುವಂಥದ್ದನ್ನು ಜನರ ಬಾಯಲ್ಲಿ ಇವತ್ತು ಫ್ರೀಡಮ್ ಟಿವಿಯಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ಪ್ರಧಾನಿ ಹುದ್ದೆ ಮೋದಿನೇ ಇರಬೇಕಾ ಅಥವಾ ಬದಲಾವಣೆ ಆಗಬೇಕಾ? ರಾಹುಲ್ ಗಾಂಧಿ ಆಗಬೇಕಾ, ಅಮಿತ್ ಶಾ ಆಗಬೇಕಾ, ಯೋಗಿ ಆಗಬೇಕಾ, ಯಾರಾಗಬೇಕು ಆ ಹುದ್ದೆ? ನಮಗೇನ ಅಮಿತ್ ಶಾ ಆಗಬೇಕು ಅನ್ನಿಸ್ತದೆ ಸರ್. ಯಾಕೆ ಮೋದಿಗೆ ಇಷ್ಟು ವರ್ಷ ಕೊಟ್ಟಿದ್ದಲ್ವಾ, ಬರೀ ಸುಳ್ಳೇ ಹೇಳ್ತಾರೆ. ಅದರಿಂದ ಅಮಿತ್ ಶಾ ಆದರೆ ಒಳ್ಳೆಯದು. ರಾಹುಲ್ ಗಾಂಧಿ ಯಾಕೆ? ರಾಹುಲ್ ಗಾಂಧಿಗೆ ಅದೊಟ್ಟು ಅದೃಷ್ಟ ಇಲ್ಲ. ಅಮಿತ್ ಶಾ ಇದ್ದಾನೆ, ಅವನಾಗಲಿ. ಅಲ್ಲ, ಅಮಿತ್ ಶಾನೇ ಆಗಬೇಕು ಅಂತ. ಅಮಿತ್ ಶಾ ಆದರೆ ಒಳ್ಳೆಯದು ಅಂತ ಕಾಣ್ತೈತೆ. ಯೋಗಿ ನೆಕ್ಸ್ಟ್ ರಾಹುಲ್ ಗಾಂಧಿಗೆ ಚಾನ್ಸ್ ಕೊಡಬೇಕು. ಯಾಕೆ ರಾಹುಲ್ ಗಾಂಧಿನೇ ಆಗಬೇಕು? ರಾಹುಲ್ ಗಾಂಧಿನೇ ಯಾಕೆ? ನೋಡೋಣ, ಒಂದು ಚೇಂಜ್ ಆಫ್ ಅವರಿಂದ ಏನಾಗುತ್ತೆ ಅಂತ ನೋಡಬೇಕು ಅಷ್ಟೇ. ರಾಹುಲ್ ಗಾಂಧಿ ಆಗಬೇಕಾ ಅಥವಾ ಯೋಗಿ ಆಗಬೇಕಾ? ಬದಲಾವಣೆ ಆಗಬೇಕು. ಯಾರು ಆಗಬೇಕು ಸರ್? ರಾಹುಲ್ ಗಾಂಧಿ ಆಗ. ಯಾಕೆ ಸರ್ ರಾಹುಲ್ ಗಾಂಧಿ? ನಮ್ಮ ಇಂಡಿವಿಜುವಲ್ ಅನಿಸಿಕೆ, ಏನು ಸರ್? ನಮ್ಮ ಸ್ವಂತ ವಿಚಾರ. ಅಲ್ಲ, ಡೆವಲಪ್ಮೆಂಟಿಗೆ ಆಗುತ್ತೆ. ಯಾವ ಡೆವಲಪ್ಮೆಂಟ್ ಆಗಿದೆ? ರಾಹುಲ್ ಗಾಂಧಿ ಬರಬೇಕು. ಯಾಕೆ ಸರ್ ರಾಹುಲ್ ಗಾಂಧಿನೇ ಬರ್ಬೇಕು ರೀ. ಏನಿದೆ ರೀ, ಏನು ರೇಟ್ ಎಲ್ಲ ಸುಮಾರು ನೋಡಿದ್ದೀರಲ್ಲ. 12 ವರ್ಷದಲ್ಲಿ ಬಂಗಾರ ಎಷ್ಟಾಯಿತು ರೇಟು, ತಿನ್ನೋ ದಿನಸು ಎಷ್ಟಾಯಿತು ನೋಡ್ತಾ ಇದ್ದೀರಲ್ಲ ನೀವೇ, ನಮಗೆಲ್ಲ ಗೊತ್ತಲ್ಲ. ಅಲ್ಲ, ಈಗ ಎಷ್ಟು ಬಂಗಾರ 27,000 ಇದ್ದದ್ದು ಈಗ 1,20,000 ಆಯ್ತು ಈಗ ಒಂದು ಬಂಗಾರ. ಬಡವರೆಲ್ಲ ಹೆಂಗೆ ಜೀವನ ಮಾಡ್ತಾರೆ ಹೇಳಿ? ಬಂಗಾರ ಇಲ್ದಂದು ಮದುವೆ ಆಗುತ್ತಾ? ಆಗಲ್ಲ. ಅದು ಒಳ್ಳೇದಂತ ಏನಾಗಲ್ಲ. ದೇಶಕ್ಕೆ ಒಳ್ಳೇದು ಮಾಡಿದ್ದಾನೆ, ಇಲ್ಲ ಅಂತಲ್ಲ, ದೇಶಕ್ಕೆ ಒಳ್ಳೇದು ಮಾಡಿದ್ದಾನೆ. ಇಲ್ಲಿ ಜನ ಜೀವನ ಮಾಡೋಕ್ಕೆ ಏನು ಮಾಡಿಲ್ಲ. ಅದಕ್ಕಾದ್ರೆ ರಾಹುಲ್ ಗಾಂಧಿನೇ ಸೂಕ್ಷ್ಮ. ಏನು ಬಂದಿಲ್ಲ. ಯಾವ ಯೋಜನೆ ಅದು ಹೇಳ್ರಿ, ಯಾವುದಿದೆ ಹೇಳ್ರಿ ನಮಗೆ? ಯಾವುದಿಲ್ಲ. ಇಲ್ಲಿ ಕಾಂಗ್ರೆಸ್ ಪ್ರವೃತ್ತ ಮಾಡ್ತಾಯಿದೆ. ಸ್ವಲ್ಪ ಬಡವರು ಜನ ಜೀವನ ಮಾಡೋಕ್ಕೆ ಕರೆಂಟ್ ಫ್ರೀ ಕೊಟ್ಟಿದ್ದಾನೆ, ಹೆಣ್ಮಕ್ಳು ಫ್ರೀ ಅಡ್ಡಾಡೋಕೆ ಇದು ಬಸ್ ಕೊಟ್ಟಿದ್ದಾನೆ, ಎಲ್ಲ ಫ್ರೀ ಚೆನ್ನಾಗಿ ಕೊಟ್ಟಿದ್ದಾನೆ. BJP ಇದ್ದಾಗ ಏನು ಮಾಡಿಲ್ಲ ನಮಗೆ. ಇಲ್ಲ, ಟೋಟಲಿ ನೋಡಿದ್ರೆ ಚೇಂಜ್ ಆಗಬೇಕು. ಆಲ್ರೆಡಿ 15 ಇಯರ್ಸ್ ಅವ್ರಿಗೆ ಮಾಡಿದ್ದಾರೆ. ನೆಕ್ಸ್ಟ್ ಮೇ ಬಿ ಚೇಂಜ್, ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು, ಪ್ಲಸ್ ದೇಶ ಸುರಕ್ಷತೆ ಇರಬೇಕು. ಇದೇ ಮೋದಿ ಸರ್ಕಾರದಲ್ಲಿ 3-4 ಇನ್ಸಿಡೆಂಟ್ ಆಗಿದ್ದಾವೆ. ಒಂದು ಒಳ್ಳೆಯ ಅಧಿಕಾರ ಬೇಕು. ಆಮೇಲೆ ಸ್ಟೂಡೆಂಟ್ಸ್ಗೆ ಚಲೋ ಎಂಪ್ಲಾಯ್ಮೆಂಟ್ ಕೊಡಬೇಕು. ಅಭಿವೃದ್ಧಿ ಇದೆ, ಆದರೂ ಸ್ವಲ್ಪ ಇನ್ನೂ ಮುಂದುವರಿಬೇಕು. ಬೇರೆ ದೇಶ ಕಂಪೇರ್ ಮಾಡಿದ್ರೆ ಯಾರು ಆಗಬೇಕು? ಮೇ ಬಿ ರಾಹುಲ್ ಗಾಂಧಿ ಆಗಬೇಕು. ರಾಹುಲ್ ಗಾಂಧಿ ಅಂತಹ ಅರ್ಹತೆ ಆದಂಥ ಕೆಪಾಸಿಟಿ ಇದೆಯಾ? ಇದೆ, ಮಾಡ್ಬೋದು, ಇಲ್ಲಂತಿಲ್ಲ, ಮಾಡ್ಬೋದು. ಬಿಹಾರ ಮೊನ್ನೆ ಸೋತು, ಅದು ಒಂದು ಬೇರೆ ರೀತಿ ಇದೆ. ಅದು ಬಿಹಾರ ಬೇರೆ, ದೇಶ ಬೇರೆ. ಆ ದೇಶದಾಗೆ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದರೂ ಚಲೋ ಆಗ್ತದೆ, ವಿಶ್ವಾಸ ಇದೆ. ಮೋದಿ ಇರ್ಬೇಕು. ಯಾಕೆ ಮೋದಿನೇ? ಮೋದಿ ಅಷ್ಟು ಇದು ಹೆಲ್ಪ್ ಮಾಡ್ಯಾನ ನಮ್ಮ ಇಡೀ ಭಾರತಕ್ಕೆ. ನಾವು ಅಲ್ಲ, ಹೊಸಬ್ರು ಯುವಕರಿಗೆ ಕೊಡ್ಬೇಕು. ಮೋದಿ ವಯಸ್ಸಾಯಿತು, 75 ವರ್ಷ ಆಯಿತು. ವಯಸ್ಸು ಆದ್ರೂ ಇನ್ನೂ ಇರ್ಬೇಕು, ಇನ್ನೂ ಒಂದು 5 ವರ್ಷ ಇದು ಇರ್ಬೇಕು ಒಂದು, ಅಂದ್ರೆ ನಮ್ಮ ದೇಶ ಉದ್ಧಾರ ಆಗತ್ತೆ. ಅಲ್ಲ, ಇಲ್ಲ ಅಂದರೆ ದೇಶ ಮತ್ತು ಎಲ್ಲ ಅನಾನ್ಯಾಯ ಹೋಗತ್ತೆ ಅವ ಇಲ್ಲ ಅಂದ್ರೆ. ಏನು ಹೇಳ್ತೀರಾ? ಅವರೇ ಬರ್ಬೇಕು ರೀ ನಮಗೆ. 2029ಕ್ಕೆ ಅವರೇ ಇರ್ಬೇಕು. ಯಾಕೆ ರಾಹುಲ್ ಗಾಂಧಿ ಆಗ್ಬಾರ್ದು ಮತ್ತು ಸಿದ್ದರಾಮಯ್ಯ ಅವರು ಆಗ್ಬಾರ್ದು? ಏನು ಅವರಿಂದ ಏನು ಉಪಯೋಗ ಆಗಲಿಲ್ಲಲ್ರಿ ಯಾರಿಗೂ. ಅಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಇಷ್ಟೆಲ್ಲ ಭಾಗ್ಯಗಳು ಕೊಟ್ಟರೆ ಏನು ಬಗೆಗಳು ಕೊಟ್ರೆ ಏನು ಬಂತ್ರಿ, ಇವ್ರು ನಮಗೆ ಕೊಡ್ತಾರ, ಗಂಡು ಮಕ್ಕಳಿಗೆಲ್ಲ ಫ್ರೀ ಜಾಸ್ತಿನೇ ಮಾಡಿದಾರಲ್ಲ ಎಲ್ಲ. ಕೇಂದ್ರದಲ್ಲಿ ಒಟ್ಟಿನಲ್ಲಿ ಹುದ್ದೆ ಅಲಂಕಾರ ಮಾಡೋದಂದ್ರೆ ನಿಮ್ಮ ಪ್ರಕಾರ ಮೋದಿನೇ ಇರಬೇಕು. ಯಾಕೆ ಅಂತ ಅರ್ಹತೆಗಳು ಏನೇನಿದೆ? ಅವರೆಲ್ಲನೂ ಅವರೇ ಉದ್ಧಾರ ಮಾಡ್ಕೊಂತ ಬರ್ತಿದಾರ, ಚೆನ್ನಾಗಿ ಉಪಯೋಗ ಮಾಡಿದ್ದಾರೆ ಎಲ್ಲ ಕಡೆಗೂ. ಅವರೇ ಬರ್ಬೇಕಂತ ನಮ್ಮ ಆಸೆ. ಅಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಮಾಡಲಿಲ್ಲ, ಮಾಡಲಿಲ್ಲ ಅಂದ್ರೆ ಇವ್ರು ಈಗ ಬಿಟ್ಕೊಟ್ಟಿಲ್ಲಲ್ಲ, ಅದಕ್ಕೋಸ್ಕರ ನಿಂತದ. ಅವ್ರಿಗೆ ಬಂದರೆ ಅವರೆಲ್ಲ ಮಾಡ್ತಾರನ್ನೋ ಭರವಸೆನೇ ಐತ್ರಿ. ಹಾಂ, ಮಾಡ್ತಾರೆ ಅವ್ರು ಬಂದರೆ ಅಂತ. ಅವ್ರು ಬಂದರೆ ನಿಮಗೆ ಖುಷಿ. ಏನು ಭಯೋತ್ಪಾದನೆ ನಿಗ್ರಹ ಆಗೈತಲ್ಲ, ಅದೇ ಅತಿ ಮುಖ್ಯ. ಏನಿದ್ರು ಉದ್ಯೋಗ ಅಂದ್ರೆ ನಾವು ಉದ್ಯೋಗ ಮಾಡ್ಬೋದು, ನಮ್ಮ ಸ್ವಂತ ಉದ್ಯೋಗದಿಂದ ಉದ್ಧಾರ ಆಗ್ಬೋದು. ಗೌರ್ಮೆಂಟ್ ಉದ್ಯೋಗ ಬೇಕಂತ ಅವಶ್ಯಕತೆ ಇಲ್ಲ. ಭಯೋತ್ಪಾದನೆ ಮುಖ್ಯ ನಮ್ಮ ಪಿಡಗಲ್ಲ, ಅದು ಹೋದರೆ
ಅತಿ ಹೆಚ್ಚಂತ ಶ್ರೇಷ್ಠತೆ. ಮೋದಿಯವರು ಆಗಿಲ್ಲ ಅಂದರು ಒಟ್ಟು ಒಳ್ಳೆ ನಾಯಕ ಬರಬೇಕು. ಅವ್ರ ವಯಸ್ಸಾಯಿತು ನಿಜ, ಯೋಗಿ ಆದ್ರೆ ಒಳ್ಳೆಯದು. ಯಾಕಂದ್ರೆ ಒಳ್ಳೆ ವ್ಯವಸ್ಥೆ ಇದೆ. ನಮ್ಮ ರಾಜ್ಯಕ್ಕಿಂತ ಆ ರಾಜ್ಯದ ಸಿಸ್ಟಮೆಟಿಕ್, ಅಲ್ಲಿ ಕಾನೂನು ವ್ಯವಸ್ಥೆ, ಗುಂಡಾಗಿರಿ ತೊಲಗಿಸಿದ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿದೆ. ಅಲ್ಲಿ ಬಂದು ಒಳ್ಳೇದು ಅವರು. ರಾಹುಲ್ ಗಾಂಧಿ ಆಗಬಾರ್ದಂತಲ್ಲ, ನಮ್ಮ ದೇಶದ ರಕ್ಷಣೆ ನೋಡಿದರೆ ಮೋದಿ ಆಗಲಿ ಅಥವಾ ನರೇಂದ್ರ ಮೋದಿ ಆಗಲಿ ಆದ್ರೆ ಒಳ್ಳೆಯದು. ಯಾಕಂದ್ರೆ ಹಿಂದೆಲ್ಲ ಸುಮಾರಷ್ಟು ಇದೈತಲ್ಲ, ತಾಜ್ ಹೋಟೆಲ್ ಭಯೋತ್ಪಾದನೆ ಅದಾಗಿ ಅದೆಲ್ಲ ಅದನ್ನೆಲ್ಲ ನೋಡಿದಾಗ ನಮಗೆ ಒಳ್ಳೆಯವರು ಬೇಕಲ್ಲ. ಒಂದು ನಮ್ಮನೆ ನಡೆಸ್ಬೇಕಂದ್ರೆ ಒಳ್ಳೆಯ ವ್ಯಕ್ತಿನೇ ಬೇಕಲ್ಲ. ಅವ್ರು ಚೆನ್ನಾಗಿಲ್ಲ ಇವ್ರು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಗಳಾಗಬೇಕನ್ನೋದೇ ಒಂದು ಉದ್ದೇಶ. ಯೋಗಿ ಬೇಡ ಮೋದಿ ಬೇಡ ಸರ್, ರಾಹುಲ್ ಗಾಂಧಿ ಆದರೆ ಚೆನ್ನಾಗಂತ ಹೇಳ್ಬೋದು ಅಷ್ಟೇ. ಮೋದಿ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟಿದ್ರೆ 15 ಲಕ್ಷ ಎಲ್ಲ ಸುಳ್ಳು ಹೇಳಿದರು. ಬಡವ್ರಿಗೆ ಏನು ಉಪಕಾರ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಯೋಜನೆಗಳು PMGSY ಸ್ಕೀಮ್ ಕೊಟ್ಟಿದ್ದಾರೆ, ಅವೆಲ್ಲ ಸ್ಕೀಮ್ಗಳು ಬಡವರಿಗೆಲ್ಲ ಹತ್ತಲ್ಲ. ಉದ್ಧಾರ ಆಗೋ ಪ್ರಶ್ನೆನಿಲ್ಲ. ಒಂದೊಂದು ಒಬ್ಬ ಮನುಷ್ಯರಿಗೆ ಒಂದೊಂದು ಸರಿ ಅಧಿಕಾರ ಕೊಟ್ಟರೆ ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಸುಳ್ಳು ಪ್ರಚಾರ ಮಾಡಿ 15 ಲಕ್ಷ ಕೊಟ್ಟೆ ಫೋನ್ಯಾಗ ₹1 ಕಾಲಿಂಗ್ ಇಲ್ದಂಗೆ ಫ್ರೀ ಆಗೋದು, ಅದನ್ನೆಲ್ಲ ದುಡ್ಡು ಆಗಂಗೆ ಮಾಡಿದ್ರು. 2,000 ವೇಸ್ಟ್ ಮಾಡಿದ್ರು. ಇದೆಲ್ಲ ನಮಗೆ ಬಡವ್ರಿಗೆ ನಷ್ಟ ಅಲ್ಲೇ. ಮತ್ತು ಸುಮ್ಮನೆ ಇಂದಿರಾ ಗಾಂಧಿ ಸರ್ಕಾರ 70 ವರ್ಷ ಬಾಳಿದ್ರೆ ಯಾವ ದುಡ್ಡು ಬ್ಯಾನ್ ಆಗಿರಲಿಲ್ಲ. ತೊಂದರೆ ನಮಗೆ ಹಗರಣದ್ದು ಬಡವ್ರಿಗೆ ಸಂಬಂಧ ಇರಲ್ಲ, ನಮಗೂ ಹಗರಣಕ್ಕೆ ಸಂಬಂಧ ಇರಲ್ಲ. ಹಗರಣ ಆಗೋದೆಲ್ಲ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅನ್ವಯಿಸುತ್ತೆ. ನಮಗೆ ಬಡವ್ರಿಗೆ ಅಂತದಂದರೆ ಫೋನಿಂಗ್ ಕಾಲ್ ಇನ್ಕಮಿಂಗ್ ಕಾಲ್ ಕಮ್ಮಿ ಇತ್ತು, ಅದನ್ನ ಜಾಸ್ತಿ ಮಾಡಿದ್ರು ಸುಮ್ಮನೆ ದುಡ್ಡು. ಇವತ್ತು ಒಂದು ಫೋನ್ಗೆ ಹಾಕ್ಬೇಕಂದ್ರೆ ₹300 ಒಂದು ತಿಂಗಳಿಗೆ. ಮೊದಲು ಫ್ರೀ ಇತ್ತು, ₹10 ಇದ್ದರೆ ಒಂದು ತಿಂಗಳು ಹಾಕೋರು. ನಮಗೆ ಕಾಂಗ್ರೆಸ್ ಸರ್ಕಾರದಾಗ ರಾಹುಲ್ ಗಾಂಧಿ ಆದರೆ ಪರವಾಗಿಲ್ಲ. ಇನ್ನು ನಮಗೆ ಮೋದಿ ಅವೆಲ್ಲ ಸುಳ್ಳು ಭ್ರಮೆ ಬೇಕಾಗಿರಲ್ಲ. ಅವ್ರು ಇದ್ದದಕ್ಕೆ ರಾಜ ಈ ಥರ ಆಗಿರೋದು. ನರೇಂದ್ರ ಮೋದಿ ಹಾಂ, ಅವ್ರು ಇದ್ದದಕ್ಕೆಲ್ಲ ಸೌಲಭ್ಯ ಇದೆ ಪ್ರತಿಯೊಂದು. ಈಗ ನಮ್ಮ ಎಲ್ಲ ರಾಜ್ಯದಲ್ಲಿ ಎಲ್ಲ ಚೇಂಜ್ ಆಗಿದೆ. ಮುಂಚೆ ಎಷ್ಟೋ ದಿನ ಹೆಂಗಿತ್ತು, ಈಗ ಹೆಂಗಾಗಿದೆ. ಪ್ರತಿಯೊಂದು ಯಾವುದು ಅವ್ರಿಗೆ ಅವಕಾಶ ಇದ್ದಿಲ್ಲ ಮುಂಚೆ ಎಲ್ಲ. ಈಗೆಲ್ಲ ಅದಕ್ಕೆ ಅವಕಾಶ ಇದೆ, ಸೌಲಭ್ಯ ಇದೆ. ಅವ್ರು ಮುಂಚೆಯಿಂದ ಅವರೇ ಇದ್ದಾರೆ. ಏನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ? ಏನೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ ಅವರಿದ್ದಾರೆ, ಅವ್ರದ್ದು ಏನೂ ಆಗಿಲ್ಲ. ಈಗ ಅವರು ಮೋದಿ ಆಗಿರೋದಕ್ಕೆ ಎಲ್ಲ ಪ್ರತಿಯೊಂದು ಅವಕಾಶ ಇದೆ, ಎಲ್ಲರಿಗೂ ಸೌಲಭ್ಯ ಇದೆ, ಚೆನ್ನಾಗಿದೆ. ಅವರು ಮೋದಿ ಆಗಬೇಕು ನೆಕ್ಸ್ಟ್. ಮೋದಿ ಆಗ್ಬೇಕು. ಹಾಂ ಸರ್, ಅವರು ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡಿದಾರೆ ಸರ್. ರಾಹುಲ್ ಗಾಂಧಿ ಕೊಟ್ಟರೆ ಮಾಡಲ್ಲ, ಮಾಡ್ತಾರೆ ಸರ್. ಅವರು ಪರವಾಗಿಲ್ಲ, ಇವ್ರು ಚೆನ್ನಾಗಿ ಮಾಡ್ತಾರೆ ಸರ್. ಇವರು ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ. ನಮ್ಮ ಪ್ರಕಾರ ರಾಹುಲ್ ಗಾಂಧಿ ಆಗಬೇಕಂತೆ. ಅವ್ರಿಗೊಂದು ಸತಿ ಚಾನ್ಸ್ ಕೊಡಬೇಕು. ನಮ್ಮ ದೇಶ ಇನ್ನೂ ಇಂಪ್ರೂವ್ಮೆಂಟ್ ಮೋದಿಯವ್ರು ಮಾಡ್ಯಾರಂತಿಲ್ಲ. ಕೋಮು ಗಲಭೆ ಭಾಳ ಆಗೈತಿ. ಯಾವ್ಯಾವ ರೀತಿಯ ಕೋಮು ಕೋಮು ಗಲಭೆ ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಆಗಿತ್ತಂದು ಗೊತ್ತೈತಲ್ಲ. ಏನು ಆಸಾಮ್ನಲ್ಲಿ ಆಗೈತಿ, ಮತ್ತು ಭಾಳ UPಯಲ್ಲಿ ಆಗೈತಿ. ಯೋಗಿ ಇದ್ರೂ ಸ್ವಲ್ಪ ಅಲ್ಲಿ ಭಾವೈಕ್ಯತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇದ್ದರೆ ಆ ಥರ ಭಾವೈಕ್ಯತೆ ಇಲ್ಲ. ಎಲ್ಲಿ ಇಲ್ಲಿ ಎಲ್ಲ ಸಿದ್ದರಾಮಯ್ಯನೇ ಇರ್ತಾರಂತೆ. ಒಪ್ಪಂದ ಆಗಿದ್ದೆ ಕಿತ್ತಾಡ್ತಾರಂದರೆ ಅದು ರಾಜಕೀಯದಲ್ಲಿ ಇದ್ದೇ ಇರ್ತೈತಿ. ರಾಹುಲ್ ಗಾಂಧಿ ಅಂತ ಅರ್ಹವಾದ ವ್ಯಕ್ತಿ. ಹಾಂ, ವ್ಯಕ್ತಿ ಯಾಕಂತಂದರೆ ಎಜುಕೇಟೆಡ್ ಪರ್ಸನ್ ಅಲ್ಲ. ಹಾಂ, ಎಜುಕೇಟೆಡ್ ಇದ್ದರೆ ಸ್ವಲ್ಪ ಮುಂದ್ಗಡೆ ಇನ್ನೂ ಎಜುಕೇಟೆಡ್ ಹುಡುಗರುಗಳು ಅದಾರ, ಅವರು ಓದಬೇಕಲ್ಲ. ಅವರಿಗೆ ಸ್ವಲ್ಪ ಜನ್ರೇಷನ್ನಲ್ಲಿ ಗೊತ್ತಾಗ್ತೈತಿ. ಎಜುಕೇಟೆಡ್ಗೆ ಗೆಲ್ಸಿದ್ರೆ ಪಾಡಂತ ನಮ್ಮ ಅಭಿಪ್ರಾಯ. ಎಜುಕೇಟೆಡ್ ಇರಬೇಕು ಈ ದೇಶದಲ್ಲಿ. ಮಾಡ್ಬೋದು, ಯೋಗ್ಯತೆ ಐತೆ ಅವ್ರ ಹತ್ರ, ಹುದ್ದೆ ಅವ್ರ ಹತ್ರ ಪವರ್ಫುಲ್ ಯೋಗ್ಯತೆ ಇದೆ. ಮತ್ತು ಲಾ ಓದಿರೋದು ಎಲ್ಲ ರಾಜಕೀಯದಲ್ಲಿ ಬೆಳವಣಿಗೆ ಇದೆ, ಆಗ್ಬೋದು. ಇವಾಗಿನೇ ಇರಲಿ ಬಿಡಿ. ಯೋಗಿ ಈಗ ಸದ್ಯ ಯಾರು ಇರೋದು? ಯಾರು? ಮೋದಿ. ಮುಂದೆ ಯಾರಾಗಬೇಕು? ಯೋಗಿನಾಥ್ ಆಗಲಿ ಬಿಡಿ. ಅಲ್ಲ, ಯೋಗಿನಾಥ್ ಬದಲು ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ಬೇಡ ಅವರು. ಯಾಕೆ ಬೇಡ? ಸರ್ಕಾರನೇ ಸರಿ ಇಲ್ಲ ಕಾಂಗ್ರೆಸ್. ಫ್ರೀ ಅಂತ ಹೋಗಿ ನಾವೇ ಫ್ರೀ ಫುಟ್ಪಾತಲ್ಲಿ ನಿಂತಿಲ್ವಾ? ಬರೀ ಫ್ರೀ ಅಂತ ಹೋದರೆ ಫ್ರೀ ಅಂತ ಎಷ್ಟು ಅಂತ ಕೊಡ್ತಾರೆ. ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಫ್ರೀ ಕೊಡ್ಬೇಕಾ? ಅದೆಲ್ಲ ಸರಿಯಾಗಲ್ಲ. ಹಾಂ, ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಹೋಗಿ ಎಜುಕೇಷನ್ ಇರೋರು ಒಳ್ಳೆ ಸರ್ಕಾರ. ಹಾಂ, ಮೋದಿನೇ ಇರಲಿ. ಮೋದಿಯವರೇ ಎಲ್ಲ ಥರ ಮಾಡಿಕೊಟ್ಟಿದ್ದಾರೆ, ಫೆಸಿಲಿಟೀಸು ಚೆನ್ನಾಗಿ ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ. ಇದು ರಾಜಕೀಯದಲ್ಲಿ ಚೆನ್ನಾಗಿ ಎಲ್ಲ ವ್ಯಕ್ತಿಗಳು ಇದು ಮಾಡ್ಕೊಂಡು ಅನುಸರಿಸ್ಕೊ ಹೋಗಿದ್ದಾರೆ. ರಾಹುಲ್ ಗಾಂಧಿ ಕೊಡ್ಬೋದಲ್ವಾ? ರಾಹುಲ್ ಗಾಂಧಿ ಕೊಡ್ಬೋದು, ಬಟ್ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅಲ್ವಾ ಎಲ್ಲ ಥರನೂ ಪೀಳಿಗೆಯಿಂದ ಇದು ಮಾಡ್ಕೊಂಬಂದಿದೆ.
ಅದೇ ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ, ಅದು ಮುಗೀತು ಅಂದಮೇಲೆ ಬೇರೆಯವ್ರಿಗೆ ಸ್ಥಾನ ಬಂದೇ ಬರುತ್ತೆ. ಗೊತ್ತಿಲ್ಲ, ಅವರ ಅಭ್ಯರ್ಥಿಗಳು ಯಾರನ್ನ ಆಯ್ಕೆ ಮಾಡಿದ್ರೆ ಅದ್ರ ಮೇಲೆ ಯೋಗಿ ಆದಿತ್ಯನಾಥ್ ಆಗ್ಬೋದು. ಅವ್ರು ಇದಿಲ್ಲ ಸರ್, ಅದು ಯಾರು ಬರ್ತಾರೋ ಅವ್ರ ಮೇಲೆ. ಒಟ್ಟಾರೆ ನಿಮ್ಮ ಪ್ರಕಾರ ಯಾರು ಇರಲೇಬೇಕು? ಮೋದಿ ಅವರು ಹೇಳಿದ್ರು ಚೆನ್ನಾಗಿದೆ. ಮೋದಿನೇ ಇರಬೇಕು, ಮೋದಿನೇ ಇರಬೇಕು. ಮೋದಿನೇ ಇರಬೇಕು. ಅವರು ಭಾಳ ಕೆಲಸ ಮಾಡಿದ್ದಾರೆ, ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಅದು ಅವರಾದರೂ ಒಳ್ಳೆಯದು, ದೇಶ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅನುಭವ. ಮೋದಿನೇ ಆಗಬೇಕು. ಯಾಕೆ ಸರ್ ಮೋದಿನೇ ಆಗಬೇಕು? ಅದೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಏನು ಮಾಡಿದ್ದಾರೆ ಸರ್ ಅಂತ ಡೆವಲಪ್ಮೆಂಟ್? ಮಾಡಿದ್ದಾರೆ ಸರ್, ನಮ್ಮ ಇಂಡಿಯಾದ ಆಗಲಿಲ್ಲ. ಮಾಡಿದ್ದಾರೆ ಸರ್, ಅವರೇ ಆಗಬೇಕು. ಬಲಿಷ್ಠ ನಾಯಕ ಅವರೇ ಹಂಗ. ಹೌದು. ರಾಹುಲ್ ಗಾಂಧಿ ಆಗ್ಬಾರ್ದು ಸರ್? ಅವ್ರಿಗಿನ್ನ ಇದಿಲ್ಲ ಸರ್. ಮೋದಿನೇ ಇರ್ಬೇಕು ಸರ್. ಯಾಕೆ ಸರ್ ಮೋದಿನೇ? ಸರ್ ಅವರು ನಮಗೆ ಬೇಕು ಸರ್, ಭಾಳಷ್ಟು ನಮ್ಮ ದೇಶಕ್ಕೆ ಅವರು ಅಂತವ್ರು ಇರಬೇಕು ಸರ್. ಅವ್ರದ್ದು ನಮಗೆ ನಮ್ಮ ದೇಶ ಕಾಪಾಡ್ತಕ್ಕಂಥದ್ದು ಅವ್ರ ಬಲ್ಲೇ ಇದೆ. ಕಾಪಾಡ್ತಕ್ಕಂಥ ಒಂದು ಕೆಪಾಸಿಟಿ, ಧೈರ್ಯ ಅವ್ರ ಹತ್ರನೇ ಇದೆ ಸರ್. ಅವ್ರು ಮುಂಚೆ ಯಾವ ಥರ ಯಾವುದೂ ಕೊಡ್ತಾನೆ ಇರಲಿಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ ಏನಾಗ್ತಾಯಿದೆ, ಸಜ್ಜಾಗ್ತಾ ಮುಂಚಿತವಾಗಿ ಏನು ನಡೀತಾ ಇದೆ ಅಂತ ಅವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಅಟ್ಯಾಕ್ ಆದಮೇಲೆ ಎಲ್ಲ ಸತ್ತು ಹೋಗಿದ ಮೇಲೆ ಗೊತ್ತಾಗ್ತಾ ಇರ್ತದ್ದು ಅಂಥದ್ದು. ಈಗ ಮೋದಿ ಬಂದ ಮೇಲೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ನಮ್ಮ ಪ್ರಕಾರ ತುಂಬ ಖುಷಿ ಇದೆ ಸರ್. ಅವ್ರು ಇರಬೇಕು, ನಮಗೆ ಭಾಳ ಸಹಾಯ ಆಗ್ತಾಯಿದೆ. ಮೋದಿನೇ ಇರಬೇಕು. ಯಾಕೆ ಸರ್ ಮೋದಿ ಆಗಬೇಕು? ಉನ್ನತವಾಗಿ ಸುಸಂಗಮಿತವಾಗಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ, ಶಾಂತಿ ಇದೆ, ನೋ ಕರಪ್ಷನ್. ಹಾಗಾಗಿ ಅವರೇ ಇರಬೇಕು ಸರ್. ಯಾರು ಬಂದರೂ ಉದ್ಯೋಗ ಸೃಷ್ಟಿ ಕೊಡೋದು ಅಷ್ಟೇ ಇದೆ, ಸುಮ್ಮನೆ ಬಾಯಿಗೆ ಎಲ್ಲರೂ ಹೇಳೋದೆ. ಬಟ್ ಅವರಾದರೂ ಅಷ್ಟಾದರೂ ಮಾಡ್ತಾ ಇದ್ದಾರೆ ಅವರು. ಬೇರೆ ಇನ್ನೂ ಬಂದರೆ ಅದೂ ಮಾಡಲ್ಲ. ಒಟ್ಟಾರೆ ನಿಮ್ಮ ಪ್ರಕಾರ ಬಲಿಷ್ಠ ನಾಯಕ ಯಾರು? ಬಲಿಷ್ಠ ನಾಯಕ ಮೋದಿನೇ. ಮೋದಿಗೆ ಸರಿಸಾಟಿ ವ್ಯಕ್ತಿ ಯಾರೂ ಇಲ್ಲ. ಮೋದಿನೇ ಇರ್ಬೇಕು ಸರ್. ಸರ್ ಮೋದಿ ಇರಬೇಕು. ಮೋದಿ ಜನಪರ ಹೋರಾಟ, ಜನಪರ ಬಡವರು ಬಂದು ಅಂತಾರಲ್ಲ, ಆ ಥರ ಇದ್ದಿದ್ದಕ್ಕೆ ಅವ್ರು ಬೇಕು. ಉದ್ಯೋಗ ಕೊಡಲಿಲ್ಲ ಅಂದರೂ ಕೂಡ ಒಂದು ದಿನ ಕೇಂದ್ರ ಸರ್ಕಾರ ಎಲ್ಲ ಇಂಪ್ರೂವ್ಮೆಂಟ್ ಮಾಡೈತೆ, ರಾಜ್ಯ ಸರ್ಕಾರ ಏನು ಮಾಡೈತೆ? ಏನಿಲ್ಲ. 5 ಭಾಗ್ಯ ಕೊಟ್ಟರೆ 5 ಭಾಗ್ಯದಿಂದ ಇಂಪ್ರೂವ್ಮೆಂಟ್ ಏನೈತೆ? ಯಾವುದೇ ಥರನಾದ ಇಂಪ್ರೂವ್ಮೆಂಟ್ ಇಲ್ಲ, ಏನಿಲ್ಲ. ಇದು ಭ್ರಷ್ಟ ಸರ್ಕಾರ. ಮುಂದಿನ ಸತಿ ಅಧಿಕಾರಕ್ಕೆ ಬರೋದು ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರು ಬರ್. ಹಾಗಾದ್ರೆ ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಸೂಕ್ತ ಅಭ್ಯರ್ಥಿನೇ ಅಲ್ಲ. ರಾಹುಲ್ ಗಾಂಧಿ ಸೂಕ್ತ ಅಭ್ಯರ್ಥಿನೇ ಅಲ್ಲ. ಸರ್ ರಾಹುಲ್ ಗಾಂಧಿ ಅಂತೀರಾ, ಏನು ಅರ್ಹತೆ ಇದೆ ಅಂತ ರಾಹುಲ್ ಗಾಂಧಿ ಅವ್ರನ್ನ ಕರಬೇಕು? ಬರೀ ಗಾಂಧಿ ಅಂತ ಹೆಸರು ಇಟ್ಕೊಂಡು ಮುಂದುವರಿತಾ ಇದ್ದಾರೆ ಅಷ್ಟೇ. ಅಲ್ಲ, ಈಗ ನೀವು ಹೇಳಿದ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರ ಕಂಪೇರ್ ಮಾಡಿದಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ? 5 ಭಾಗ್ಯಗಳು ಕಾಣ್ತಾನೆ ಇಲ್ಲ. ಅಕ್ಕಿ ತಿಂದ್ಬಿಟ್ಟು ಮಲ್ಕೊಂಬಿಡೋದು. ಹಂಗಿದ್ರೆ ದೇಶ ಅಭಿವೃದ್ಧಿ ಆಗೋದು ಬೇಡ, ಯೂತ್ಸ್ ಬೆಳಿಬೇಕು, ಎಜುಕೇಷನ್ ಕೊಡಲಿ. ಅವರು ಎಜುಕೇಷನ್ ಮಿನಿಸ್ಟ್ರ್ ಹೆಂಗೆಂಗೋ ಅದಾರೆ ಇವರು. ಆದರೆ ಮೋದಿ ನೆಕ್ಸ್ಟ್ ಬಿಟ್ಟರೆ ಯೋಗಿ, ಮೋದಿ ಬಿಟ್ಟರೆ ಯೋಗಿ, ಅದು ಬಿಟ್ಟರೆ ಎಲ್ಲ ರಾಹುಲ್ ಗಾಂಧಿಯನ್ನ ಹೆಸರೇ ಬೇಡ. ಅವ್ರ ಪಪ್ಪು ಹಿಂದ್ಗಡೆನೇ ಉಳಿದ್ಬಿಡಲಿ ಅಷ್ಟೇ. ಪ್ರಧಾನಿಯಿಂದನೇ ಮುಂದುವರಿಯುತ್ತೆ. ಅವರೇ ಇನ್ನೂ ಒಂದ್ಸರಿ 75 ವರ್ಷ ವಯಸ್ಸಾದ್ರೂ ಇಲ್ಲ, ಇನ್ನೂ ಅವಕಾಶ ಕೊಡ್ತೇವೆ ಜನರು ನಾವು. ಅವ್ರು ಇನ್ನೂ ಅವರಾಗಲೇ ಮುಂದುವರಿಲಿ ಅಂತ ಹೇಳ್ತೀವಿ. ಗಾಂಧಿ ಕುಟುಂಬಕ್ಕೆ ಅವಕಾಶನೇ ಬೇಡ. ಆ ಪ್ರಿಯಾಂಕಾ ಖರ್ಗೆ, ರಾಬರ್ಟ್ ವಾದ್ರಾ ಎಲ್ಲಿಗೆ ಸಂಬಂಧ ಸರ್? ನಮ್ಮ ದೇಶಕ್ಕೆ ಬೇಕಾಗಿರೋದು ಮೋದಿ ಅಂತವ್ರು, ಬಿಟ್ಟರೆ ಯೋಗಿ ಆದಿತ್ಯನಾಥ್ ಅಂತವ್ರು ಅಷ್ಟೇ. ಈ ವಯಸ್ಸಾದರೆ ಬುದ್ಧಿವಂತಿಕೆ ಇದೆಯಲ್ಲ, ಹಾಗಾದರೆ ಗಾಂಧಿ ಹೆಸರು ಹೇಳ್ಕೊಂಡು ಮುಂದೆ ಬರಿತಾ ಇದ್ದಾರಲ್ಲ, ಅವ್ರಿಗೆ ಆ ಕುಟುಂಬನೇ ಬೆಳಿಬೇಕಾ? ಅದು ಬೇಡ ಸರ್. ಇನ್ನು ಈ ರಾಜ್ಯ ಸರ್ಕಾರಕ್ಕೆ ಬಂದರೆ ಬೆಳಿಗ್ಗೆ ಇಡ್ಲಿ, ಅದೇನದು ಫ್ರೈ, ಮಟನ್ ಫ್ರೈ ತಿನ್ಕೊಂಡು ನೀನು 2.5 ವರ್ಷ, ನಾನು 2.5 ವರ್ಷ, ಏನು ಸರ್ ಇದು? ಆಗ್ತಾ ಇದೆ ಸರ್. ಬೇಡ ಸರ್, ನಮ್ಮ ಬಿಟ್ಟಿ ಭಾಗ್ಯ ಬೇಡ. ನಮ್ಗೆ ದುಡಿಯೋಕೆ ಹಚ್ಚಿ, ನಮಗೆ ಎಜುಕೇಷನ್, ಒಳ್ಳೆ ಎಜುಕೇಷನ್ ಕೊಡ್ರಿ. ನಮಗೆ ಒಳ್ಳೆ ಎಜುಕೇಷನ್ ಬೇಕು, ಮಕ್ಕಳು ಪೌಷ್ಟಿಕ ಆಹಾರ ಬೇಕು. ಈ ಅಕ್ಕಿ ಕೊಟ್ಟು ಏನು ಮಾಡೋಣ ಸರ್? ಮಂದಾಗ್ಬಿಡ್ತೇವೆ. ಅಕ್ಕಿ ತಿನ್ನೋದು ಬೇಡ, ನಮ್ಗೆ ಒಳ್ಳೆ ಶಿಕ್ಷಣ ಬೇಕಾಗಿದೆ, ಸ್ತ್ರೀಗೆ ರಕ್ಷಣೆ ಬೇಕಾಗಿದೆ ಅಂತ ಒಂದು ಸರ್ಕಾರ ಹೌದು, ಮೋದಿನೇ, ಖಂಡಿತ ಮೋದಿನೇ. ನಾನೊಬ್ಳು ಯೂತಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಮೋದಿನೇ. ನಮ್ಮನ್ನ ನಿದ್ದೆ ಮಾಡಿಸೋಂಥ ಸರ್ಕಾರ ನಮಗೆ ದಯವಿಟ್ಟು ಬೇಡವೇ ಬೇಡ. ಅದು ಯಾರೇ ಆಗಿರಲಿ ಬೇಡ. ಇವಾಗ ಅವ್ರ ಅಧಿಕಾರಕ್ಕೋಸ್ಕರ ಬಡ್ದಾಡ್ತಾ ಇದ್ದಾರೆ. ನಮ್ಗೆ ಅಂಥವ್ರು ಬೇಕಾಗಿಲ್ಲ. ಅಧಿಕಾರನ 5 ವರ್ಷನೂ ನಡೆಸ್ಕೊಂಡು ಹೋಗೋರು. ಅವ್ರು ಇನ್ನೂ 10 ವರ್ಷ ಮಾಡಿದರೂ ಕೂಡ ನಾವು ಅವ್ರಿಗೆ ಅವಕಾಶ ಕೊಡೋಕ್ಕೆ ಇಷ್ಟಪಡ್ತೀವಿ. ಇವ್ರಂಥವ್ರಿಗೆ 2.5 ವರ್ಷ, 2 ತಿಂಗಳು, 3 ತಿಂಗಳು, ಎಲ್ಲರೂ ಬರೀ ರೆಸಾರ್ಟ್ ಒಳಗೆ ನೀನು ಸಚಿವನ ಅವರು ಅದಕ್ಕೆ ಖರ್ಚು ಪಕ್ಕೊಂಡು ಅದೇ ಫ್ಯಾಮಿಲಿಯರೇ ಫಿಕ್ಸ್ ಆಗಿದ್ದಾರೆ. ಅವರೆಲ್ಲ ದೊಡ್ಡ ಮಾಲು ಎಲ್ಲ. ನಾವು ಅದೇ ಗುಡಿಸ್ಲಲ್ಲಿ. ಎಲ್ಲಿದ್ದಾರೆ ವಸತಿ ಸಚಿವರು, ಎಲ್ಲಿದ್ದಾರೆ ಎಜುಕೇಷನ್ ಮಿನಿಸ್ಟ್ರು? ಒಬ್ಬರನ್ನ ಚೆನ್ನಾಗಿ ಅಪಾಯಿಂಟ್ ಮಾಡ್ಕೊತಾ ಇದ್ದಾರಾ? ಏನೂ ಮಾಡ್ತಾ ಇಲ್ಲ ಸರ್. ದಸ್ತುಗಳಲ್ಲಿ ಅಷ್ಟೇ ಕಾಣ್ಬೋದು ಇವ್ರ ಆಡಳಿತನ, ಅದು ಜಾರಿ ಬರ್ತಾ ಇಲ್ಲ. ಟೋಟಲಿ ಝೀರೋ ರಾಜ್ಯ ಸರ್ಕಾರ. ಈ ಸದ್ಯದ ಒಂದು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಒಂದು ವ್ಯವಸ್ಥೆ ನೋಡಿದಾಗ
ಈ ಎಲ್ಲ ಪಕ್ಷಗಳು ಪಕ್ಷದ ನಾಯಕರು ತಮ್ಮ ಪಕ್ಷಗಳು ಮತ್ತು ತಮ್ಮ ನಾಯಕರು ಮಾತ್ರ ಏನಪ್ಪ ಅಂದ್ರೆ ಅಧಿಕಾರದ ಸ್ಥಾನದಲ್ಲಿ ಇರಬೇಕನ್ನೋಂಥದ್ದೇ ಒಂದು ಹಪಾಪಿತನ ಭಾಳಷ್ಟು ಈಗಿನ ಒಂದು ಸಂದರ್ಭದಲ್ಲಿ ನಡೀತಾ ಇರೋದರಿಂದ ನಾನು ಹೇಳೋದಿಷ್ಟೇ, ಯಾರೇ ಏನೇ ಆಗಿದ್ದರೂ ಕೂಡ ಈ ಜನಸಾಮಾನ್ಯರ ಏನು ಬದುಕಿಗೆ ಆಸರೆ ಆಗ್ತಕ್ಕಂಥ ಯೋಜನೆಗಳಾಗಿರ್ಬೋದು ಮತ್ತು ಆಯಾ ಕಾಲಕ್ಕೆ ತಕ್ಕಂಗೆ ಏನು ಸಾಮಾಜಿಕ ಬದಲಾವಣೆ ಇದೆ, ಆ ಬದಲಾವಣೆ ಮತ್ತು ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ರಾಜಕಾರಣ ನಡೆದಿದ್ದೆ ಆದರೆ ಅದನ್ನು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಒಳ್ಳೆಯದಾಗ್ತದೆ. ಇಲ್ಲ, ಯಾರು ಆಗಬೇಕನ್ನೋಂಥದ್ದಕ್ಕಿಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡ್ತಿರ್ತಕ್ಕಂಥ ಈ ಸಂವಿಧಾನದ ಬದ್ಧವಾಗಿ ಅಧಿಕಾರವನ್ನು ನಡೆಸಿದೆ ಆದರೆ ಅದು ಯಾರೇ ಆದರೂ ಕೂಡ ನಮಗೇನು ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬ ವಿಶ್ವವಿದ್ಯಾಲಯ ಮಟ್ಟದಲ್ಲಿ PhD ಪೂರ್ಣಗೊಳಿಸಿ ಇವತ್ತೇನಪ್ಪ ಅಂದ್ರೆ ನನ್ನಂಥ ನೂರಾರು ಜನರು ನಿರುದ್ಯೋಗದ ಒಂದು ಬವಣೆಯಲ್ಲಿ ಏನಪ್ಪ ಅಂದ್ರೆ ಬಳಲ್ತಾ ಇದ್ದು ಉದ್ಯೋಗದ ಭರವಸೆ ನೀಡ್ತಕ್ಕಂಥದ್ದು ಯಾವ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದಾಗಿದೆ. ಇಲ್ಲ, ಭಾರತದ ಮಟ್ಟಿಗೆ ಏನಪ್ಪ ಅಂದ್ರೆ ಯಾರು ಏನಪ್ಪ ಅಂದ್ರೆ ಅಂಥ ಹೇಳ್ಕೊಳ್ಳೋಂಥ ಯೋಜನೆಗಳಂತೂ ಇಲ್ಲ. ಯಾಕಂತ ಹೇಳಿದ್ರೆ ಏನು ಮೋದಿ ಏನಪ್ಪ ಅಂದ್ರೆ ಅಧಿಕಾರಕ್ಕೆ ಬಂದಾಳಿಗೆ ಏನಪ್ಪ ಅಂದ್ರೆ ಹೇಳಿದರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದರು. ಆದರೆ ಪುನಃ ಅದೇ ಪ್ರಧಾನಿಯವರು ಉದ್ಯೋಗ ಕೇಳಿದೊಳಗೆ ಸುಳ್ಳು ಅಂತ ಹೇಳಿ ಏನು ಹೇಳಿದ್ರು, ಪಕೋಡ ಮಾರಿ ಅನ್ನೋಂಥ ಲೆಕ್ಕದೊಳಗೆ ಹೇಳಿದ್ರು. ಪಕೋಡ ಮಾರಬೇಕಾದ್ರೆ ವಿಶ್ವವಿದ್ಯಾಲಯ ಮಟ್ಟದೊಳಗೆ ಶಿಕ್ಷಣ ಕಲಿಬಾರ್ದಾಗಿತ್ತು ಮತ್ತು ಶಾಲಾ ಕಾಲೇಜುಗಳು ಏನಪ್ಪ ಅಂದ್ರೆ ತರಿಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಈ ಶಿಕ್ಷಣ ಕಲಿಯೋದೇನಪ್ಪ ಅಂದ್ರೆ ಉದ್ಯೋಗಕ್ಕಾಗಿ ಮಾತ್ರ ಏನಪ್ಪ ಅಂದ್ರೆ ಶಿಕ್ಷಣ ಕಲಿಬಾರ್ದು. ಆದರೆ ಏನಪ್ಪ ಅಂದ್ರೆ ನಮ್ಮ ಬದುಕಿಗೆ ಸರಿಯಾಗಿ ಆಗ್ತಕ್ಕಂಥ ನಮ್ಮ ಬದುಕಿನ ಒಂದು ಭಾವನೆಗಳು ಅಥವಾ ಸಮಸ್ಯೆಗಳು ಏನಪ್ಪ ನಮ್ಮಷ್ಟಕ್ಕೆ ನಾವೇನಪ್ಪ ಅಂದ್ರೆ ತಿಳ್ಕೊಂಡು ಪ್ರಗತಿ ಪಥದತ್ತ ಏನಪ್ಪ ಅಂದ್ರೆ ನಾವು ಹೋಗ್ಬೇಕಾದ್ರೆ ಶಿಕ್ಷಣ ಬೇಕು. ಆದರೆ ಶಿಕ್ಷಣ ಪಡೆದವ್ರಿಗೆ ಏನಪ್ಪ ಉದ್ಯೋಗ ಕೊಡಬೇಕು ಅಂತ ಏನಪ್ಪ ಅಂದ್ರೆ ಯಾವುದೇ ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಯಾವುದೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸರ್ಕಾರಿ ಏನು ಸಂಸ್ಥೆಗಳವ ಅವು ದಿನ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣದ ಬಂಡವಾಳಶಾಹಿಗಳ ಒಂದು ಕಪಿಮುಷ್ಟಿಯಲ್ಲಿ ಏನಪ್ಪ ಅಂದ್ರೆ ಹೋಗ್ತಾ ಇರೋದರಿಂದ ಈ ಸಾರ್ವತ್ರಿಕ ಯಾವುದು ನೇರವಾದಂಥ ಇದು ಹೇಳಬೇಕಾದ್ರೆ ಯಾವುದೋ ಅಭಿವೃದ್ಧಿ ಪದ ಕೆಲಸಗಳು ಇಲ್ಲ. ಮತ್ತು ಮೋದಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲವ. ಇಲ್ಲಕ ನಿಮ್ಮ ಯೋಗಿ ಆದಿನಾಥ್ ಅವನು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ, ನಾನ್ ಕರಪ್ಟ್, ಅದ್ರ ಸಂಬಂಧ ನಡೀತಿದ್ದೆ ಅವನು ನಾಯಕ ಆಗ್ತಾನೆ. ಉಳಿಕಿದವ್ರ ಅವನ ಥರ ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, 2029 ಒಂದು PM ಹುದ್ದೆಗೆ ಯಾರಾಗಬೇಕು ಅಂತ ಜನರ ಬಾಯಲ್ಲೇ ಕೊಟ್ಟಂತಹ ತೀರ್ಮಾನ. ಇದು ಫ್ರೀಡಮ್ ಟಿವಿಯ ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.